ಇಲ್ಲಿಯವರೆಗೂ ಕೂಡ ಹಾಸ್ಟೆಲು, ಈ ಲಾಡ್ಜು ಇಲ್ಲಿಗೆ ಸೀಮಿತವಾಗಿದ್ದಂತಹ ಈ ವಿಡಿಯೋ ರೆಕಾರ್ಡು ಈಗ IT ಕಂಪನಿಗಳ ಶೌಚಾಲಯದಲ್ಲೂ ಕೂಡ ಮಹಿಳಾ ಉದ್ಯೋಗಿಗಳ ವಿಡಿಯೋ ರೆಕಾರ್ಡ್ ಮಾಡುವ ಹಂತಕ್ಕೆ ಹೋಗ್ತಾ ತಲುಪಿದೆ. ಮಹಿಳಾ ಉದ್ಯೋಗ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಟೆಕ್ಕಿ. ಸುಮಾರು 30 ವಿಡಿಯೋಗಳು ಪತ್ತೆಯಾಗಿದೆ ಅಂತೆ. ಬೆಂಗಳೂರಿನ IT ಕಂಪನಿಯಲ್ಲಿ ರಹಸ್ಯ ವಿಡಿಯೋ ಮಾಡಿದ್ದಾನೆ. ಎಲೆಕ್ಟ್ರಾನಿಕ್ ಸಿಟಿಯ ಕಂಪನಿಯೊಂದರ ಟೆಕ್ಕಿ ಈಗ ಈ ವಿಡಿಯೋ ರೆಕಾರ್ಡ್ ಮಾಡಿರೋದು ಗೊತ್ತಾಗಿದೆ. ಗೂಸ ತಿಂದಿದ್ದಾನ ತಿಂದಿಲ್ವ, ಮಹಿಳಾ ಉದ್ಯೋಗಿಯ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಅವನು. 30 ವಿಡಿಯೋಗಳು ಪತ್ತೆಯಾಗಿದೆ ಅಂತೆ. ಸುಮಾರು ಏನಾಗ್ತಾ ಇದೆ ಅಂತ ಹೇಳಿ ಕ್ಷಮೆ ಕೇಳಿಸಿ ಸುಮ್ಮನಾಗಿದ್ದ ಖಾಸಗಿ ಕಂಪನಿ ಆಡಳಿತ ಮಂಡಳಿ. ಬೆಂಗಳೂರಿನ IT ಕಂಪನಿಯಲ್ಲಿ ರಹಸ್ಯ ಕ್ಯಾಮ್ರಾ ಇಟ್ಟು 30 ವಿಡಿಯೋಗಳು ಒಂದು ಮೊಬೈಲಲ್ಲಿ ಸಿಕ್ಕಿದ್ದಂತೆ. ಕ್ಷಮೆ ಕೇಳಿಸ್ಬಿಟ್ಟು ಬಿಟ್ಬಿಟ್ರಂತೆ. ಶೌಚಾಲಯದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ. ಏನು ಕ್ಯಾಮ್ರಾ ಇಟ್ಟಿದ್ನಾ ಅಥವಾ ಇನ್ನೇನಾದರೂ ರಹಸ್ಯ ಮೊಬೈಲ್ಗಳು ಇಟ್ಟಿದ್ನಾ, ಇಲ್ಲ ರಹಸ್ಯ ಕ್ಯಾಮ್ರಾಗಳು ಸಿಗುತ್ತೆ ಅದನ್ನೇ ಇಟ್ಟಿದ್ನಾ? ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಈಗ ಈ ವಿಚಾರದಲ್ಲಿ ಏನ್ ಬರ್ತಾ ಇದೆ? ಯಾಕೆ ಇನ್ನುಳಿದಂಥವ್ರು ಯಾರು ಕಂಪ್ಲೇಂಟ್ ಕೊಡಲಿಲ್ಲ ಈ ವಿಚಾರದಲ್ಲಿ? ಖಂಡಿತ ಪ್ರತಿಷ್ಠಿತ IT ಕಂಪನಿಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಮೊದಲನೇ ಮಹಡಿಯಲ್ಲಿರುವಂತಹ ವಾಶ್ರೂಮ್ಗೆ ಹೋದಂತಹ ಟೆಕ್ಕಿಯೊಬ್ಬರು ಅದನ್ನ ಅಬ್ಸರ್ವ್ ಮಾಡ್ತಾರೆ. ಅಂದ್ರೆ ಮೇಲೆ ಪಕ್ಕದ ಬಾತ್ರೂಮ್ ನಿಂದ ಮೊಬೈಲ್ ನಲ್ಲಿ ಸೆರೆ ಆಗ್ತಿರೋದು ಒಂದು ಫ್ಲಾಶ್ ಆಗ್ತದೆ. ಆ ಸಮಯದಲ್ಲಿ ಆ ಮಹಿಳೆ ಅದನ್ನ ಗಮನಿಸಿ ನೇರವಾಗಿ ಸಂಬಂಧಪಟ್ಟಂತಹ HR ಗೆ ಕಂಪ್ಲೇಂಟ್ ಮಾಡ್ತಾರೆ. ಮತ್ತು ಅಲ್ಲಿ ಕಿರ್ಚ್ಕೊಂಡಾಗ ಅಕ್ಕಪಕ್ಕ ಒಂದಷ್ಟು ಜನ ಬರ್ತಾರೆ. ಆಗ ಆ ಸಮಯದಲ್ಲಿ ಯಾರು ಈಗ ಆಂಧ್ರ ಪ್ರದೇಶ ಮೂಲದ ನಾಗೇಶ್ ಮಲ್ಲಿ ಅಂತ ಹೇಳಿ ಆತನನ್ನ ಅಲ್ಲೇ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ತಾರೆ. ಆಮೇಲೆ ಅದ್ರ ನಂತರ ಅಲ್ಲಿ HR ಸಂಬಂಧಪಟ್ಟವರು ಮತ್ತು ಅಲ್ಲಿ IT ಕಂಪನಿಯ ಮುಖ್ಯಸ್ಥರ ಸಮ್ಮುಖದಲ್ಲೇ ಒಂದು ಸಾರಿಯನ್ನು ಕೇಳಿಸಿ ಬಿಟ್ಬಿಡ್ತಾರೆ. ಆದ್ರೆ ಮಹಿಳೆಯ ಪತಿಗೆ ವಿಚಾರ ಗೊತ್ತಾದ ನಂತರ ನೇರವಾಗಿ ಆತ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿರೋದು. ಈಗ ಪೊಲೀಸರು ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡೋಕ್ಕೆ ಮುಂದಾಗ್ತಾರೆ. ಆ ಸಮಯದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋ ಪತ್ತೆ ಆಗಿರುವಂತದ್ದು. ಅಂದ್ರೆ ಇನ್ನು ಇದೇ ಮೊದಲ ಬಾರಿಗೆ ಮಾಡಿಲ್ಲ, ಸಾಕಷ್ಟು ದಿನದಿಂದ ಈ ಒಂದು ಕೆಲಸ ಮಾಡ್ತಿದ್ದಾನೆ ಅನ್ನೋದು ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ಹಾಗಾಗಿ ಇನ್ನಷ್ಟು ಹೆಚ್ಚಿನ ತನಿಖೆಯನ್ನ ಮಾಡಬೇಕು. ಜೊತೆಗೆ ಅವನು ಪ್ರತಿಷ್ಠಿತ IT ಕಂಪನಿಯಲ್ಲಿ ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದ, ಬೇರೆ ಏನಾದ್ರು ವಿಡಿಯೋಗಳಿದಾವ ಅಥವಾ ಬೇರೆ ಯುವತಿಯರ ವಿಡಿಯೋಗಳನ್ನ ಇಟ್ಕೊಂಡಿರೋದ್ರಿಂದ ಅವರು ಸಹ ಪ್ರಕರಣ ದಾಖಲು ಮಾಡೋ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಸದ್ಯ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅರುಣ್, ಅಂಬರೀಷ್, ಈಗ ಅವರ ಯಾರು ಮಹಿಳೆ ಇದ್ದಾರೆ ಅವರ ಪತಿಗೆ ಗೊತ್ತಾಗಿ ಅವ್ರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಕರೆಕ್ಟ್? ಇದರಲ್ಲಿ ಕಂಪನಿಯನ್ನು ಕೂಡ ಕೇಸಲ್ಲಿ ಹಾಕ್ಬೇಕಾಗತ್ತಾ? ಹಾಕಿದಾರಾ? ಅರುಣ್, ಸದ್ಯಕ್ಕೆ ಕಂಪನಿ ಮೇಲೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಆ ಯುವಕ ಯಾರು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಿದ್ದ ಆತನ ಮೇಲೆ ದೂರು ದಾಖಲು ಮಾಡಿರುತ್ತದ್ದು. ಅಂದ್ರೆ ಮೊದಲಿಗೆ ಆ ಪ್ರತಿಷ್ಠಿತ ಕಂಪನಿಯ HR ಸಮ್ಮುಖದಲ್ಲೇ ಈ ಒಂದು ರಾಜಿ ಪಂಚಾಯಿತಿ ಆಗುವಂತದ್ದು. ಜೊತೆಗೆ ಅಲ್ಲಿ ಆ ಮಹಿಳೆಗೆ ಸಾರಿಯನ್ನ ಕೇಳ್ತಾರೆ. ಅದ ನಂತರ ಆ ಪತಿ ಆ ಮಹಿಳೆಯ ಪತಿಗೆ ವಿಚಾರ ಗೊತ್ತಾದಾಗ ಆ ಪತಿ ಗಲಾಟೆ ಮಾಡುವಂತದ್ದು. ಅಲ್ಲಿ HR ಮುಂದೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಮೊಬೈಲ್ ನಲ್ಲಿ 30 ವಿಡಿಯೋಗಳು ಪತ್ತೆ ಆಗುತ್ತೆ. ಹಾಗಿದ್ದಾಗ ಅಲ್ಲಿ ರಾಜಿ ಪಂಚಾಯಿತಿ ಆದಾಗ ಮೊಬೈಲ್ ಚೆಕ್ ಮಾಡಿ ಆ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತ ಕೆಲಸ ಮಾಡಿರ್ಲಿಲ್ವಾ? ಅದು ಎಲ್ಲಿ ತನಕನೂ ಆಗಿರಲಿಲ್ಲ. ಯಾಕಂದ್ರೆ ಅಲ್ಲಿ ಈ ಒಂದು ಪ್ರಕರಣ ಅಷ್ಟೇ ಬೆಳಕಿಗೆ ಬಂದಿರುವಂತದ್ದು. ಹಾಗಾಗಿ ಸಂಬಂಧಪಟ್ಟಾಗೆ ಯಾವುದೂ ಸಹ ಪ್ರಕರಣವನ್ನು ದಾಖಲು ಮಾಡಿರಲಿಲ್ಲ. ಜೊತೆಗೆ ಆ ಮಹಿಳೆಯು ಸಹ ಮನೆಯಲ್ಲಿ ಗಂಡನಿಗೆ ವಿಚಾರ ಹೇಳಿದಾಗ್ಲೇ ಎಲ್ಲ ಸಂಪೂರ್ಣವಾಗಿ ಅವರ ಪತಿ ಬಂದು ಆ ಕಂಪನಿಯ ಒಳಗಡೆ ಹೋಗಿ HR ಸಮ್ಮುಖದಲ್ಲಿ ಗಲಾಟೆಯನ್ನ ಮಾಡ್ತಾರೆ. ಈ ರೀತಿ ಎಲ್ಲ ಕಂಪನಿಯಲ್ಲಿ ಯಾವುದೇ ಮಹಿಳೆಗೆ ಒಂದು ಸುರಕ್ಷತೆ ಇಲ್ಲ ಅಂದಾಗ ಬೇರೆ ಯಾವ ರೀತಿ ಕೆಲಸವನ್ನ ಮಾಡುತ್ತೀರಿ ಅಂತ ಹೇಳಿ ಅಲ್ಲಿ ಗಲಾಟೆ ಆಗ್ತದೆ. ನಂತರ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲು ಮಾಡಿರುವಂತದ್ದು. ಅಂದ್ರೆ ಏನು ಪೊಲೀಸರಿಗೆ ತನಿಖೆಗೆ ಮೊಬೈಲ್ ಎಲ್ಲ ವಶಪಡಿಸಿಕೊಂಡಾಗ ಸಂಪೂರ್ಣ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಹಾಗಾಗಿ ಈಗ ತನಿಖೆಯನ್ನ ಮುಂದುವರಿಸಿದೆ. ಜೊತೆಗೆ ಏನೀಗ ಕಂಪನಿಯ ಪ್ರತಿಷ್ಠಿತ ಕಂಪನಿ ಆಗಿರೋದ್ರಿಂದ ಅವರನ್ನು ಸಹ ಕರೆದು ವಿಚಾರಣೆ ಮಾಡುವ ಸಾಧ್ಯತೆ ಇರತಕ್ಕದ್ದು. ಅವರು ಓಕೆ ಅಂಬರೀಷ್, ಹಾಗಿದಾಗಿ ಕಂಪನಿ ಏನ್ ಹೇಳುತ್ತೆ ಈ ವಿಚಾರದಲ್ಲಿ? ಕಂಪನಿಯನ್ನು ಕರೆಸಿ ಪೊಲೀಸರು ವಿಚಾರಣೆಯನ್ನ ಮಾಡಿದಾರಾ? ಯಾಕೆ ಹಿಂಗ್ ಮಾಡಿದ್ರಿ? ಮೊಬೈಲ್ ಗಿಬೈಲ್ ಏನ್ ಚೆಕ್ ಮಾಡಿರ್ಲಿಲ್ವಾ? ಬರೀ ಕ್ಷಮೆ ಕೇಳಿಸಿ ಬಿಟ್ಬಿಟ್ರಲ್ಲ, ಏನಕ್ಕೆ ಅಂತ ಏನಾದ್ರು ಕೇಳಿದಾರಾ? ಕಂಪನಿಯ HR ಗೆ ಈಗಾಗಲೇ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರೋದು. ಆದ್ರೆ ಇನ್ನು ತನಿಖೆಗೆ ಬಂದಿಲ್ಲ ಅಂತ ಪೊಲೀಸರ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಏನೀಗ ಯುವತಿ ದೂರು ಕೊಟ್ಟಿದ್ದಾರೆ. ಬೇರೆ ಸಂಬಂಧಪಟ್ಟಂತಹ ವಿಡಿಯೋಗಳಿಗೆ ಆ ಯುವತಿಯರನ್ನು ಸಹ ಕಂಪನಿಯಲ್ಲಿ ಕೆಲಸ ಮಾಡೋರನ್ನ ಕರೆಸಿ ವಿಚಾರಣೆ ಮಾಡೋ ಸಾಧ್ಯತೆ ಇರುವಂತದ್ದು. ಅಂದ್ರೆ ಈಗ ಏನ್ ಸಂಬಂಧಪಟ್ಟಂತ ಪ್ರತಿಷ್ಠಿತ ಕಂಪನಿಯವರಿಗೆ ನೋಟಿಸ್ ಅನ್ನ ಕೊಟ್ಟು ಈಗ ವಿಚಾರಣೆಗೆ ಕರೆದಿರುವಂತದ್ದು. ಅವರು ಬಂದು ವಿಚಾರಣೆಗೆ ಬಂದ ನಂತರ ಸಂಪೂರ್ಣ ಮಾಹಿತಿ ಈಚೆ ಬರ್ಬೇಕು. ಏನು ಅವನ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಈ ಸೈಕೋ?
ಅರುಣ್ ಈಗ ಆಗ್ಲೇ ಅವನು ಆಂಧ್ರ ಮೂಲದವನಾಗಿರುತ್ತದ್ದು. ಆತ ಅಲ್ಲಿಂದ ಬಂದು ಇಲ್ಲಿ ಅದೇ ಕಂಪನಿಯಲ್ಲೇ ಕೆಲಸ ಮಾಡ್ಕೊಂಡಿರ್ತಾನೆ. ಆದ್ರೆ ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಗ್ಬೇಕಾಗಿರುತ್ತದ್ದು. ಜೊತೆಗೆ ಆತ ಏನ್ ಇಲ್ಲಿ ಬಂದ ನಂತರ 30 ವಿಡಿಯೋಗಳು ಅವನ ಮೊಬೈಲ್ ಅಲ್ಲಿ ಇದಾವೆ ಅಂತಂದ್ರೆ ಬಹಳ ದಿನದಿಂದಲೂ ಸಹ ಈ ಒಂದು ಕೃತ್ಯವನ್ನ ಮಾಡ್ತಿದ್ದ. ಅದು ಏನು ಮಹಿಳಾ ವಾಶ್ರೂಮ್ ಅಲ್ಲಿ ಅಂದ್ರೆ ಮಹಿಳಾ ಟಾಯ್ಲೆಟ್ಗೆ ಹೋಗಿ ಈತ ಪಕ್ಕದ ಬಾತ್ರೂಮ್ ಇಂದ ರೆಕಾರ್ಡ್ ಮಾಡಿರುವಂತದ್ದು ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಬೇರೆ ಕ್ಯಾಮೆರಾಗಳನ್ನ ಬಳಸಿ ವಿಡಿಯೋಗಳನ್ನ ಮಾಡ್ತಿದ್ದ ಅಥವಾ ಮೊಬೈಲ್ ಅಲ್ಲೇ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಇನ್ನೂ ಸಹ ತನಿಖೆ ಮುಂದುವರೆಸಿದ್ದಾರೆ ಅರುಣ್. ಓಕೆ ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇಲ್ಲಿಯವರೆಗೂ ಸಾರ್ವಜನಿಕ ಶೌಚಾಲಯ, ಹಾಸ್ಟೆಲ್ಗಳಲ್ಲಿ, ಲಾಡ್ಜ್ಗಳಲ್ಲಿ ಈ ರೀತಿಯಾಗಿ ವರದಿಗಳು ಬರ್ತಾ ಇದ್ವು. ಆದರೆ ಈಗ ಒಂದು ಕಂಪನಿಯಲ್ಲೂ ಕೂಡ, ಒಂದು IT ಕಂಪನಿಯಲ್ಲಿ ಮಹಿಳೆಯ ಶೌಚಾಲಯದಲ್ಲಿ ಆ ವಿಡಿಯೋ ರೆಕಾರ್ಡ್ ಆಗೋ ರೀತಿಯಲ್ಲಿ ಅದನ್ನು ಕ್ಯಾಮ್ರಾ ಇಟ್ಟು ವಿಡಿಯೋ ಸೆರೆ ಹಿಡಿದು 30 ವಿಡಿಯೋಗಳು ಮೊಬೈಲಲ್ಲಿ ಸಿಕ್ಕಿದೆ ಅಂತೆ.